ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಕಳೆದ ವಿಡಿಯೋ ತಿಳಿಸ್ಕೊಟ್ಟಿದೆ ವರ್ತು ಸಂತೋಷ್ ಅವರು ಅತಿ ಹೆಚ್ಚು ಓಟು ಪಡೆದು ಮೊದಲೇ ಸ್ಥಾನದಲ್ಲಿದೆ ವೋಟಿಂಗ್ ನಲ್ಲಿ ಅಂತ. ಈಗ ಎಲಿಮಿನೇಷನ್ ಶುರುವಾಗಿದೆ. ಖಂಡಿತವಾಗ್ಲೂ ಟಾಪ್ ಅಲ್ಲಿ ಬಂದಾಗ ಮಾತ್ರ ವರ್ತು ಸಂತೋಷ್ ಅವರು, ಬಾಟಮ್ ಅಂತ ಬಂದಾಗ ಮಾತ್ರ ತುಕಾಲಿ ಸಂತೋಷ್ ಅವರು. ಖಂಡಿತವಾಗ್ಲೂ ಮನೆಯಿಂದ ಯಾರಾದ್ರೂ ಒಬ್ರು ಹೊರಗಡೆ ಬರ್ಬೇಕಂದ್ರೆ ತುಕಾಲಿ ಸಂತೋಷ್ ಅವರೇ. ಖಂಡಿತವಾಗ್ಲೂ ಅವರು 6ನೇ ಸ್ಥಾನದಲ್ಲಿ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋ ವಿಷಯ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಖಂಡಿತವಾಗ್ಲೂ ಆಲ್ರೆಡಿ ನ್ಯೂಸ್ ವೈರಲ್ ಆಗ್ತಾ ಇದೆ. ಈಗ ಇನ್ನೊಂದು ಪಕ್ಕಾ ಮಾಹಿತಿ ಸಿಗ್ತಾ ಇದೆ. ಮಾಹಿತಿ ಮಾತ್ರ ತುಂಬಾ ಕಷ್ಟ ಆಗುತ್ತೆ ಹೇಳಕ್ಕಂದ್ರೆ. ಏನಕ್ಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವರ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ. ತುಂಬಾ ಚೆನ್ನಾಗಿ ಆಡಿದ್ರು. ಏನಕ್ಕಂದ್ರೆ ಅವ್ರನ್ನ ಯೂಸ್ ಮಾಡ್ಕೊಂಡು ಬೆಳೆದವರು ತುಂಬಾನೇ ಇದ್ದಾರೆ. ಒಂದು ಒಳ್ಳೆ ವ್ಯಕ್ತಿ ಅನ್ಬೋದು, ಇದೆ ಗುಡ್ ಹಾರ್ಟ್, ಗುಡ್ ಹ್ಯೂಮನ್ ಅಂತ ಹೇಳ್ಬೋದು. ಆ ವ್ಯಕ್ತಿ ಎಲಿಮಿನೇಟ್ ಆಗಿದ್ದಾರೆ. ತುಂಬಾ ಬೇಜಾರು ಕೂಡ ಆಗುತ್ತೆ. ಮತ್ತೆ ಆ ವ್ಯಕ್ತಿ ಯಾರು ಎಲಿಮಿನೇಟ್ ಆಗಿದ್ದು, ಆ ವ್ಯಕ್ತಿ ಅರ್ಹ ಅಲ್ಲ ಅರ್ಹ ಅಂತ ತಿಳ್ಕೊಳ್ಳೋಣ. ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಹೇಳಿದೆ 6 ಜನರಲ್ಲಿ ತುಕಾಲಿ ಅವರು ಆಲ್ರೆಡಿ ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ 6ನೇ ಸ್ಥಾನದಲ್ಲಿ ಅಂತ. 5ನೇ ಸ್ಥಾನ ಅಂತ ಬಂದಾಗ ಅಲ್ಲಿರೋದು ಪ್ರತಾಪ್, ಸಂಗೀತ, ಕಾರ್ತಿಕ್, ವಿನಯ್ ಮತ್ತು ವರ್ತು ಸಂತೋಷ್ ಅವರು. ವರ್ತು ಸಂತೋಷ್ ಅವರು ಅತಿ ಹೆಚ್ಚು ಓಟ್ ಪಡೆದು ಮನೆಯಿಂದ ಹೊರಗಡೆ ಬರೋದು ಸಾಧ್ಯನಾ ಅಂದ್ರೆ ಖಂಡಿತ ಇಲ್ಲ. ವರ್ತು ಸಂತೋಷ್ ಅವರು ಮತ್ತೆ ಸೇವ್ ಆಗಿದ್ದಾರೆ ಅತಿ ಹೆಚ್ಚು ಓಟ್ ಪಡೆದಿರೋ ಕಾರಣ. ಮತ್ತೆ ಮನೆಯಿಂದ ಹೊರಗಡೆ ಬಂದಿರೋ ಆ ವ್ಯಕ್ತಿ ಯಾರು, ಶಾಕಿಂಗ್ ಎಲಿಮಿನೇಷನ್ ಯಾರು ಅಂತ ಕೇಳೋದಾದ್ರೆ ಕಾರ್ತಿಕ್ ಅವರು ಸೇವ್ ಆಗಿದ್ದಾರೆ, ಪ್ರತಾಪ್ ಸೇವ್ ಆಗಿದ್ದಾರೆ, ಸಂಗೀತ ಅವರು ಸೇವ್ ಆಗಿದ್ದಾರೆ. ಕೊನೆಗುಳಿದಿದ್ದ ವಿನಯ್ ಗೌಡ. ಖಂಡಿತವಾಗ್ಲೂ 5ನೇ ಸ್ಥಾನದಲ್ಲಿ ಮನೆಯಿಂದ ಹೊರಗಡೆ ಬಂದಿರೋ ವ್ಯಕ್ತಿ ವಿಲನ್ ವಿನಯ್ ಗೌಡ. ಖಂಡಿತವಾಗ್ಲೂ ಒಳ್ಳೆ ವ್ಯಕ್ತಿ, ಗುಡ್ ಹಾರ್ಟ್ ಅಂತ. ಸ್ಟಾರ್ಟಿಂಗ್ ಅಲ್ಲೆಲ್ಲ ಆರ್ಗ್ಯುಮೆಂಟ್ ಮಾಡಿರ್ಬೋದು, ಕಿರ್ಚಿರ್ಬೋದು. ಈಗ ಮಾತ್ರ ಬರ್ತಾ ಬರ್ತಾ ಒಂದು ಒಳ್ಳೆ ಗುಡ್ ಹಾರ್ಟ್ ಇತ್ತು. ಖಂಡಿತವಾಗ್ಲೂ ಅವ್ರ ಮುಂಬರೋ ಪ್ರಾಜೆಕ್ಟ್ಗಳಿಗೆ ತುಂಬಾ ಚೆನ್ನಾಗಾಗ್ಲಿ, ಒಳ್ಳೇದಾಗಲಿ ಅಂತೆಲ್ಲ ಬಯಸೋಣ. ಈಗ 5ನೇ ವ್ಯಕ್ತಿ ಎಲಿಮಿನೇಟ್ ಆಗಿರೋ ಮಾತ್ರ ವಿನಯ್ ಗೌಡ ಅಂತ ಮಾಹಿತಿ ಸಿಗ್ತಾ ಇದೆ. ಇದು ಆಲ್ಮೋಸ್ಟ್ ಕನ್ಫರ್ಮ್ ಕೂಡ ಅಂತ ಹೇಳ್ಬೋದು. ಇದು ಫೈನಲ್. ಸ್ವಲ್ಪ ಲೇಟ್ ಆಗಿ ಅಪ್ಡೇಟ್ ಮಾಡೋದಕ್ಕೆ ಕ್ಷಮೆ ಇರಲಿ. ಖಂಡಿತವಾಗ್ಲೂ ಇದು ಪಕ್ಕ ಮಾಹಿತಿಗಳು ಅನಿಸ್ತಾ ಇದೆ. ಏನಕ್ಕಂದ್ರೆ ಆಲ್ರೆಡಿ ವಿನಯ್ ಗೌಡ ಮನೆಯಿಂದ ಹೊರಗಡೆ ಬಂದಿರೋ ಮಾಹಿತಿಗಳು ಸಿಗ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು? 5ನೇ ಸ್ಥಾನದಲ್ಲಿ ಬರೋ ವ್ಯಕ್ತಿ ವಿನಯ್ ಗೌಡ ಆಗಿರ್ತಾರ, ಅರ್ಹ ಆಗಿದಾರ ಅಂತೆಲ್ಲ ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ 5ನೇ ಸ್ಥಾನದಲ್ಲಿ ಮನೆಯಿಂದ ಯಾರು ಹೊರಗಡೆ ಬರ್ಬೇಕಾಯ್ತು? ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಬಿಗ್ ಬಾಸ್ ಸೀಸನ್ 10 ಫಿನಾಲ್ ಯಾರು ಗೆಲ್ಬೇಕಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.